ವಿವಾದ, ರಾಜಕಾರಣ, ಕಾನೂನು ಕಟ್ಟಳೆ, ಬಲಿದಾನಗಳ ಎಲ್ಲದರ ಮಧ್ಯೆ 5 ಶತಮಾನಗಳ ನಂತರ ರಾಮ ತ್ರೇತಾಯುಗದಲ್ಲಿ ತನ್ನ ಪಟ್ಟಾಭಿಷೇಕಕ್ಕೋಸ್ಕರ 14 ವರ್ಷಗಳ ವನವಾಸವನ್ನು ಮುಗಿಸಿ ಅಯೋಧ್ಯ ನಗರಿಗೆ ವಾಪಸ್ಸಾಗಿದ್ದರು. ನಂತರ ಒಂದು ರೀತಿ ಡಿಸ್ಪ್ಲೇಸ್ ಮಾಡಿದ ರೀತಿಯಲ್ಲಿ ಹೊರಕ್ಕೆ ಹೋಗಬೇಕಾದ ಅನಿವಾರ್ಯತೆ ಬಂದಿತ್ತು. ಇವತ್ತು ರಾಮ ಮತ್ತೆ ಅಯೋಧ್ಯೆಗೆ ಆಗಮಿಸಿದ್ದಾನೆ. ರಾಮಲಲ್ಲ ವಿಗ್ರಹ ಸ್ಥಾಪಿತವಾಗಿದೆ. ಅಯೋಧ್ಯ ನಗರಿ ತನ್ನ ಮೆರುಗನ್ನು, ತನ್ನ ಇತಿಹಾಸವನ್ನು, ತನ್ನ ಸಂಸ್ಕೃತಿಯನ್ನು, ತನ್ನ ಚರಿತ್ರೆಯನ್ನು ಮಗದೊಮ್ಮೆ ಫಳಫಳ ಹೊಳೆಯುವಂತೆ ಎಲ್ಲರಿಗೂ ತೋರಿಸುತ್ತಾ ಇದೆ. ಹಾಗೆ ನೋಡಿದರೆ ಇವತ್ತು ರಾಮ ದೇಶದ ಬಹುಮನೆಗಳಿಗೆ ಬಂದಿದ್ದ, ಬಹುನಗರಗಳಿಗೆ ಬಂದಿದ್ದ, ಬಹಳಷ್ಟು ದೇವಸ್ಥಾನಗಳಿಗೆ ಬಂದಿದ್ದ. ಯಾಕೆಂದರೆ ಅಯೋಧ್ಯೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಿತ್ತು. ಆದರೆ ಅವನನ್ನು ನೋಡಲು ಆಗದ ಸಾಧಾರಣವಾದ ಭಕ್ತರು ಮಾತ್ರ ದೂರದಿಂದಲೇ ಎಲ್ಲವನ್ನು ಕಣ್ತುಂಬಿಕೊಂಡರು. ದಟ್ ಈಸ್ ದಿ ಪವರ್ ಆಫ್ ಗಾಡ್. ಸಾಮಾನ್ಯವಾಗಿ ಅತ್ಯಂತ ಖ್ಯಾತನಾಮರ ಹತ್ತಿರ ಹೋಗಲು ಸಾಧ್ಯವಿಲ್ಲ. ಹತ್ತಿರವಿದ್ದವರೆಲ್ಲ ಅವರನ್ನು ಪ್ರೀತಿಸುತ್ತಾರೆ ಅಂತಾನೂ ಅಲ್ಲ. ದೂರ ಇದ್ದವರು ಅವರನ್ನು ಯಾವ ನಿರೀಕ್ಷೆಯೂ ಇಲ್ಲದೆ, ಸ್ವಾರ್ಥವೂ ಇಲ್ಲದೆ, ಆಸೆಗಳೂ ಇಲ್ಲದೆ, ಬಳುವಳಿಗಳನ್ನು ಬಯಸದೆ ಅವರನ್ನು ಪ್ರೀತಿಸುತ್ತಾರೆ. ಇವತ್ತು ದೇಶವ್ಯಾಪಿ ಟಿವಿಗಳ ಮುಂದೆ, ಬೃಹತ್ ಪರದೆಗಳ ಮುಂದೆ, ದೇವಸ್ಥಾನಗಳಲ್ಲಿ ಕುಳಿತಿದ್ದ ಸಹಸ್ರ ಜನ ನಿಜ ರಾಮ ಭಕ್ತರು ಇವತ್ತು ನೋಡಿದ್ದಾರೆ. ಈ ಇಡೀ ದಿನದ ಈ ಒಂದು ರೀತಿ ರೋಮಾಂಚನಕಾರಿಯಾಗಿ ನಡೆದಂತಹ ಈ ಕಾರ್ಯಕ್ರಮದ ವಿವರಗಳನ್ನು ಈ ದಿನ ನಿಮಗೆ ಹಾಜರುಪಡಿಸುವಂತಹ ಸಮಯ. ಕ್ಷಣದಲ್ಲಿ ಏನಾಯಿತು, ದಿನ ಹೇಗೆ ಸಾಗಿತು, ಜನ ಹೇಗೆ ಅದನ್ನು ಕಣ್ತುಂಬಿಕೊಂಡರು. ರಾತ್ರಿಯಾಗುತ್ತಿದ್ದಂತೆಯೇ 5 ಶತಮಾನಗಳ ಕತ್ತಲನ್ನು ಹೊಡೆದು ಓಡಿಸುವಂತೆ ದೀಪಗಳು ಹತ್ತಿಕೊಂಡ ರೀತಿ ದೇಶವ್ಯಾಪಿ ನಿಮ್ಮ ಮುಂದೆ ಬರುತ್ತಿರುವ ಮಂದಾಗಿ ಕಥೆಗಳು. ನನ್ನ ಸಹೋದ್ಯೋಗಿಗಳು ಅವರ ಪುಣ್ಯ ದೇವಸ್ಥಾನವನ್ನು ಪ್ರವೇಶ ಮಾಡಿ ಕೂಡ ವರದಿಯನ್ನು ಕಳಿಸಿದ್ದಾರೆ. ಅದನ್ನು ತರುತ್ತೀವಿ. ಆದರೆ ಅದೆಲ್ಲದಕ್ಕಿಂತ ಮೊದಲು ಈ ಹೊತ್ತಿನ ಭಾರತದ ಚರಿತ್ರೆಯಲ್ಲಿ ಮಹೋನ್ನತ ರಾಮ ಅಧ್ಯಾಯ. ಅಯೋಧ್ಯೆಯಲ್ಲಿ ಕೊನೆಗೂ ರಾಮನಿಗೆ ಭವ್ಯ ಮಂದಿರ, ಗರ್ಭಗುಡಿಯಲ್ಲಿ ರಾಮಲಲ್ಲ ವಿರಾಜಮಾನ. ಶಾಸ್ತ್ರೋಕ್ತವಾಗಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ. ಯಜಮಾನ್ ಮೋದಿಯಿಂದ ಮೊದಲ ಪೂಜೆ ಆರತಿ. ರಾಮ ಮಂದಿರದಿಂದ ಪಬ್ಲಿಕ್ ಟಿವಿ ಸಾಕ್ಷಾತ್ ವರದಿ. ಬಾಲರಾಮನ ದಿವ್ಯ ಮೂರ್ತಿ ಕಾಣಲು 2 ಕಣ್ಣು ಸಾಲದು. ಬಾಲಸುಂದರನ ರೂಪದಲ್ಲಿ ಕಂಗೊಳಿಸಿದ ರಾಮ. ಕಣ್ಣೀರಿಟ್ಟ ಉಮಾಭಾರತಿ ಬಿಜೆಪಿ ನಾಯಕರು. ಈ ಭಾರತಕ್ಕೆ ರಾಮನೇ ಆಧಾರ ಅಂದ್ರು ನರೇಂದ್ರ ಮೋದಿ. ಮಂದಿರ ನಿರ್ಮಾಣಕ್ಕೆ ವಿಳಂಬಕ್ಕೆ ರಾಮನಲ್ಲಿ ಕ್ಷಮೆಯಾಚನೆ. 11 ದಿನದ ಕಠಿಣ ವ್ರತ ಪೂರೈಸಿದರು. ರಾಮ ಪ್ರತಿಷ್ಠಾಪನೆಯಿಂದ ದೇಶಾದ್ಯಂತ ದೀಪಾವಳಿ ಸಡಗರ. ರಾಮನೂರ್ನಲ್ಲಿ 10 ಲಕ್ಷ ದೀಪಗಳ ಉತ್ಸವ. ದೆಹಲಿ ನಿವಾಸದಲ್ಲಿ ರಾಮಜ್ಯೋತಿ ಬೆಳಗಿದ ಮೋದಿ. ಬೆಂಗಳೂರಿನ ಗಲ್ಲಿಗಳಲ್ಲೂ ರಾಮೋತ್ಸವ. ರಾಜ್ಯದ ಹಳ್ಳಿಗಳಲ್ಲೂ ರಾಮನ ಹಬ್ಬ. ದೇಶ ವಿದೇಶಗಳಲ್ಲಿ ರಾಮೋತ್ಸವ. ಎಲ್ಲ ಕಡೆ ಸರ್ವಂ ರಾಮಮಯ. ಸಿಎಂ ರಜೆ ಘೋಷಿಸದಿದ್ರೂ ಸರ್ಕಾರಿ ಕಚೇರಿಗಳು ಖಾಲಿ. ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರಿನಲ್ಲಿ ಪೂಜೆಗೆ ಅಡ್ಡಿ. ಅಸ್ಸಾಂನಲ್ಲಿ ರಾಹುಲ್ ಗಾಂಧಿ ಹೈಡ್ರಾಮಾ.